ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ವಿಷಯವಾಗಿ ಒಂದು ಪ್ರಶ್ನೆ ಬರುತ್ತೆ. ಅಮೆರಿಕದ ಬೆಂಬಲ ಇಲ್ಲದೆ ಉಕ್ರೇನನ್ನು ಯುರೋಪಿಯನ್ ಒಕ್ಕೂಟದ ದೇಶಗಳು ಕಾಪಾಡೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈಗ ಯುದ್ಧ ಶುರುವಾಗಿ 3 ವರ್ಷ ಆಗಿದೆ. 3 ವರ್ಷದಲ್ಲಿ ಯಾರು ಉಕ್ರೇನ್ಗೆ ಎಷ್ಟು ಖರ್ಚು ಮಾಡಿದ್ರು ಅಂತ ಒಮ್ಮೆ ನೋಡೋದಾದರೆ ಅಮೆರಿಕ ಇದುವರೆಗೆ $183 ಬಿಲಿಯನ್ ಖರ್ಚು ಮಾಡಿದೆ. ನೇರವಾಗಿ ಮಿಲಿಟರಿ ಸಹಾಯ ಜೊತೆಗೆ ಸಾಲ ಎಲ್ಲವನ್ನೂ ಸೇರಿದ್ರೆ $183 ಬಿಲಿಯನ್. ಯುರೋಪಿಯನ್ ಒಕ್ಕೂಟದ ಅಷ್ಟೂ ದೇಶಗಳು ಖರ್ಚು ಮಾಡಿರೋದೆಷ್ಟು? $141 ಬಿಲಿಯನ್. ಒಟ್ಟಾರೆ ನೋಡಿದ್ರೆ ಅಮೆರಿಕದ ಕೊಡುಗೆ ಜಾಸ್ತಿ ಇದೆ ಉಕ್ರೇನ್ನ ಪರವಾಗಿ. ಆದರೆ ಈಗ ಪರಿಸ್ಥಿತಿ ಬೇರೆಯದ್ದೇ ರೀತಿಯಲ್ಲಿದೆ. ಜೋ ಬೈಡನ್ ಸರ್ಕಾರ $183 ಬಿಲಿಯನ್ ನೆರವನ್ನು ಉಕ್ರೇನ್ಗೆ ಕೊಟ್ಟಿತ್ತು. ಡೊನಾಲ್ಡ್ ಟ್ರಂಪ್ ಕೇಳ್ತಾ ಇದ್ದಾರೆ, ಅಮೆರಿಕದ ತೆರಿಗೆ ದುಡ್ಡನ್ನು ನಾವೆಲ್ಲೆಲ್ಲೋ ಉಕ್ರೇನ್ ಯುದ್ಧದಲ್ಲಿ ನಾವು ಯಾಕೆ ಖರ್ಚು ಮಾಡಬೇಕು, ಹಾಗಾಗಿ ಉಕ್ರೇನ್ ಯುದ್ಧ ಈಗಲೇ ನಿಲ್ಲಬೇಕು, ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧ ಅಂತ ಟ್ರಂಪ್ ವಾದ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಟ್ರಂಪ್ ಮತ್ತು ಝೆಲೆನ್ಸ್ಕಿ ಮಧ್ಯೆ ಯಾವ ರೀತಿಯ ಜಟಾಪಟಿ ನಡೆದಿತ್ತು ಅಂತ ಇಡೀ ಜಗತ್ತು ನೋಡ್ತು. 2 ದೇಶಗಳ ಮಧ್ಯದ ದ್ವಿಪಕ್ಷೀಯ ಸಭೆ ಒಂದು ರಿಯಾಲಿಟಿ ಶೋ ರೀತಿಯಲ್ಲಿ ಇಡೀ ಜಗತ್ತು ನೋಡುವಂತಾಯಿತು. ಈಗ ಅಮೆರಿಕವನ್ನು ದೂರ ಇಟ್ಟು ಉಕ್ರೇನ್ ರಕ್ಷಣೆ ಮಾಡೋದಕ್ಕೆ ಯುರೋಪ್ಗೆ ಸಾಧ್ಯವಾ ಅನ್ನುವ ಪ್ರಶ್ನೆ ಬರುತ್ತೆ. ನ್ಯಾಟೋ ದೇಶಗಳಲ್ಲೇ ಅತ್ಯಧಿಕ ಮಿಲಿಟರಿ ಬಜೆಟ್ ಇರೋದು ಅಮೆರಿಕದ್ದು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ 1948ರಲ್ಲಿ ಆರಂಭವಾದಂತಹ ಮಿಲಿಟರಿ ಮೈತ್ರಿಕೂಟ. 32 ದೇಶ ಇದೆ. ಅಮೆರಿಕ ಮತ್ತು ಕೆನಡಾ ಬಿಟ್ಟರೆ ಯುರೋಪ್ನ 30 ದೇಶಗಳು, ಒಟ್ಟಾರೆ 32 ದೇಶ. ಈ 32 ದೇಶಗಳಲ್ಲಿ ಅತ್ಯಧಿಕ ಮಿಲಿಟರಿ ಬಜೆಟ್ ಇದ್ದು ಅಮೆರಿಕದ್ದು. ಮಿಲಿಟರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುವಂತಹ ದೇಶ ಅಮೆರಿಕ. ಉದಾಹರಣೆಗೆ 2024ರ ಅಮೆರಿಕದ ಮಿಲಿಟರಿ ಬಜೆಟ್ ನೋಡೋದಾದರೆ $860 ಬಿಲಿಯನ್, ಹತ್ತಿರ $1 ಟ್ರಿಲಿಯನ್ ನಷ್ಟಿದೆ. ಯುರೋಪ್ನ ಅಷ್ಟೂ ದೇಶಗಳು, ಯುರೋಪಿಯನ್ ಒಕ್ಕೂಟದ ಅಷ್ಟೂ ದೇಶಗಳ ರಕ್ಷಣಾ ಬಜೆಟ್ಗಿಂತ ಅಮೆರಿಕದ ರಕ್ಷಣಾ ಬಜೆಟ್ ದುಪ್ಪಟ್ಟಿದೆ. ಹಾಗೆ ಇಡೀ ಯುರೋಪನ್ನು 2ನೇ ಮಹಾಯುದ್ಧದ ನಂತರ ರಕ್ಷಣಾತ್ಮಕವಾಗಿ ಕಾಪಾಡ್ತಾ ಇರೋದೇ ಅಮೆರಿಕ. ಯುರೋಪ್ನಲ್ಲಿ ಇವತ್ತಿಗೂ 65,000 ಸೈನಿಕರ ನಿಯೋಜನೆಯಾಗಿದೆ ಅಮೆರಿಕದಿಂದ. ಯುರೋಪ್ನ ಅಷ್ಟೂ ದೇಶಗಳಲ್ಲಿ ತಮ್ಮ ಸೇನೆಯನ್ನು ನಿಯೋಜನೆ ಮಾಡಿದೆ. ಯಾಕೆ? ಅದು ರಷ್ಯಾದ ಥ್ರೆಟ್ಗೆ, ರಷ್ಯಾ ಸಂಭಾವ್ಯ ದಾಳಿ ಮಾಡಿದ್ರೆ ಅಲ್ಲಿ ಸೇನೆ ಇರಬೇಕು ಅನ್ನುವ ಕಾರಣಕ್ಕೆ ಅಮೆರಿಕ ಸೈನ್ಯವನ್ನು ನಿಯೋಜನೆ ಮಾಡಿದೆ ಯುರೋಪ್ನಲ್ಲಿ. 100ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿದ್ದಾವೆ. 6 ಯುದ್ಧ ಸ್ಕ್ವಾಡ್ರನ್ಗಳ ಫೈಟರ್ ಜೆಟ್ಗಳಿದ್ದಾವೆ. ಒಂದು ಸ್ಕ್ವಾಡ್ರನ್ಗೆ 18ರಿಂದ 24 ಯುದ್ಧ ವಿಮಾನಗಳು ಬರುತ್ತವೆ. 6 ಸ್ಕ್ವಾಡ್ರನ್ಗಳು ಯುರೋಪ್ನಲ್ಲಿದ್ದಾವೆ. ಯುರೋಪ್ನಲ್ಲಿ ಅಮೆರಿಕಕ್ಕೆ ತನ್ನದೇ ಆದಂತಹ ಸೇನಾ ನೆಲೆಗಳಿದ್ದಾವೆ. ಅಗಾಧ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಅಮೆರಿಕ ಸಂಗ್ರಹಣೆ ಮಾಡಿದೆ. ಯಾವ ಕ್ಷಣದಲ್ಲಿ ರಷ್ಯಾ ಯುರೋಪಿಯನ್ ದೇಶಗಳ ಅಂದರೆ ನ್ಯಾಟೋ ದೇಶಗಳ ಮೇಲೆ ಯುದ್ಧಕ್ಕೆ ಬಂದರೆ ಪ್ರತಿದಾಳಿಗೆ ಅಮೆರಿಕ ಸಜ್ಜಾಗಿರುತ್ತೆ. ಆದರೆ ಉಕ್ರೇನ್ ನ್ಯಾಟೋದ ಭಾಗಿಯಾದಂತಹ ದೇಶ ಅಲ್ಲ. ನ್ಯಾಟೋ ಅಲಯನ್ಸ್ನಲ್ಲಿ ಉಕ್ರೇನ್ ಇಲ್ಲ. ನ್ಯಾಟೋಗೆ ಸೇರಬೇಕು ಅನ್ನುವ ಉಕ್ರೇನ್ ಅಭಿಲಾಷೆಯ ಕಾರಣದಿಂದಾಗೇ ರಷ್ಯಾ ಮತ್ತು ಉಕ್ರೇನ್ನ ಮಧ್ಯೆ ಯುದ್ಧ ಶುರುವಾಗಿದ್ದು. ರಷ್ಯಾದ ಪಕ್ಕದಲ್ಲಿರುವಂತಹ ದೇಶ ಉಕ್ರೇನ್, ನಾವು ನ್ಯಾಟೋ ಅಲಯನ್ಸ್ಗೆ ಸೇರಬೇಕು, ನಮ್ಮನ್ನು ನ್ಯಾಟೋಗೆ ಸೇರಿಸ್ಕೊಳ್ಳಿ ಅಂತ ಉಕ್ರೇನ್ನಿಂದ ನಿರಂತರವಾಗಿ ಒತ್ತಾಯ ಬಂತು. ಯಾವಾಗ ನ್ಯಾಟೋ ಅಮೆರಿಕ ಬೆಂಬಲಿತ ಸೈನ್ಯ ತನ್ನದೇ ದೇಶದ ಪಕ್ಕಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ ರಷ್ಯಾಗೆ ಅನ್ನಿಸ್ತೋ ಆಗ ಯುದ್ಧ ಶುರುವಾಗಿದ್ದು. ಯುದ್ಧ ಶುರುವಾದ 3 ವರ್ಷಗಳ ಕಾಲ ಅಮೆರಿಕ ಬೆಂಬಲಿಸ್ತು. ಈಗ ಟ್ರಂಪ್ ಸರ್ಕಾರ ಬಂದ ಮೇಲೆ ನಾವು ಬೆಂಬಲಿಸಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅಮೆರಿಕದ ಮಿಲಿಟರಿ ಶಕ್ತಿ ಇಲ್ಲದೆ ಯುರೋಪಿಯನ್ ದೇಶಗಳು ಉಕ್ರೇನನ್ನು ಕಾಪಾಡೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಬರುತ್ತವೆ. ಇವತ್ತಿನ ಸಭೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ನಿಂತು ರಷ್ಯಾದ ದಾಳಿಯನ್ನು ಎದುರಿಸೋಣ ಅನ್ನುವ ನಿರ್ಧಾರವನ್ನು ಯುರೋಪಿಯನ್ ದೇಶಗಳು ತೆಗೆದುಕೊಂಡಿದ್ದಾವೆ. ಈ ನಿರ್ಧಾರ ಎಲ್ಲಿಯವರೆಗೂ ಇರುತ್ತೆ ಕಾದು ನೋಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.